ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಶ್ವೇತಾ ಮೈಲಾರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸೊ ಮೊದಲಿಗೆ ಎಲ್ರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಅಫ್ಕೋರ್ಸ್ ನಮಗೆ ಹೊಸ ವರ್ಷ ಅಂದರೆ ಯುಗಾದಿನೇ, ಆದರೂ ಇವಾಗ ಕ್ಯಾಲೆಂಡರ್ ಚೇಂಜ್ ಆಗುತ್ತಲ್ವಾ. 2025 ಇದ್ದಿತ್ತು 26 ಆಗುತ್ತೆ. ಸೊ ಅದಕ್ಕೆ ಎಲ್ರಿಗೂ ಕೂಡ ಶುಭಾಶಯಗಳು. ಈ 2026 ಎಲ್ರಿಗೂ ಕೂಡ ಒಳ್ಳೆ ಸಕ್ಸಸ್ನ ತಂದುಕೊಡ್ಲಿ. ನಿಮ್ಮದೆಲ್ಲ ಏನೇನೆಲ್ಲ ವಿಷಸ್ ಇರುತ್ತೋ ಈ ವರ್ಷದಲ್ಲೆಲ್ಲ ಕೂಡ ಈಡೇರಲಿ ಅಂತ ಅಂದ್ಬಿಟ್ಟು ನಾನು ಕೂಡ ಕೇಳ್ಕೊಳ್ತೀನಿ. ಇವತ್ತು ಒಂದು ರ್ಯಾಂಡಮ್ ಆಗಿ ಈವ್ನಿಂಗು ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಅದು ಕೂಡ ನಮ್ಮ ಋತ್ವಿಕಿನ ಆಸೆಯಂತೆ. ಅವನೇನೋ ಒಂದು ಬ್ಲಾಗ್ನ ಮಾಡ್ತಾ ಇದ್ದಾನೆ. ಅವನಿಗೆ ನಾನಿವತ್ತು ಕ್ಯಾಮ್ರಾ ವುಮನ್ ಆಗಿದ್ದೀನಿ. ಸೊ ಏನು ಮಾಡ್ತಿದ್ದಾನೆ ಏನು ಅಂತ ಅಂದ್ಬಿಟ್ಟು ಕೇಳೋಣ ಬನ್ನಿ. ಹಾಯ್ ಋತ್ವಿಕ್. ಹಾಯ್. ಅವನು ಏನಂತಕ್ಕೆ ಈ ಸ್ಟೈಲಲ್ಲಿ ಕೂತ್ಕೊಂಡಿದ್ದಾನೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಹೇಳೋ, ಎಲ್ರಿಗೂ ವಿಶ್ ಮಾಡು ನ್ಯೂ ಇಯರ್ದು ಫಸ್ಟು. ಹ್ಯಾಪಿ ನ್ಯೂ ಇಯರ್ ಫಾರ್ ಎವ್ರಿವನ್. ಕನ್ನಡದಲ್ಲಿ ಹೇಳು. ಸೊ ಈಗ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈಗ ಅವನು ಏನಂತಕ್ಕೆ ಈ ಸ್ಟೈಲಲ್ಲಿ ಕೂತ್ಕೊಂಡಿದ್ದಾನೆ ಅಂತ ಅಂದ್ಬಿಟ್ಟು ಇನ್ನೊಂದ್ಸಲಿ ತೋರಿಸ್ತೀನಿ ನೋಡಿ. ಆನಿಯನ್ ಕಟ್ ಮಾಡ್ತಿದ್ದಾನೆ. ಕಣ್ಣಲ್ಲಿ ನೀರು ಬರುತ್ತೆ ಅಂತ ಅಂದ್ಬಿಟ್ಟು ಗ್ಲಾಸ್ ಹಾಕ್ಕೊಂಡು ಕೂತ್ಕೊಂಡಿದ್ದಾನೆ ಗೈಸ್. ಅವನು ಭಾರಿ ಇದ್ದಾನೆ. ಎಷ್ಟು ಐಡಿಯಾ ನೋಡಿ ಮಕ್ಕಳಿಗೆ. ಕಣ್ಣಲ್ಲಿ ನೀರು ಬರಬಾರ್ದು ಅಂತ ಅಂದ್ಬಿಟ್ಟು ಅದು ಸಿಪ್ಪೆ ಎಲ್ಲ ತೆಗಿತಾ ಇದ್ದಂಗೆ ಅವನಿಗೆ ಕಣ್ಣೆಲ್ಲ ಉರಿ ಬಂತು. ಹುಡೋಗ್ಬಿಟ್ಟು ಗ್ಲಾಸ್ನ ತೊಗೊಂಬಂದು ಹಾಕ್ಕೊಂಡಿದ್ದಾನೆ. ಸೊ ಇವತ್ತು ಏನು ಅಂತಂದರೆ ಅವನು ಒಂದು ಸ್ಯಾಂಡ್ವಿಚ್ಚು ಅಥವಾ ಏನೋ ಗೊತ್ತಿಲ್ಲ, ಈವ್ನಿಂಗ್ ಸ್ನ್ಯಾಕ್ಸ್ ಥರ ಏನೋ ಮಾಡ್ಕೊಳ್ತಾ ಇದ್ದಾನೆ. ಯೂಶಲಿ ನನ್ನ ಕೇಳ್ತಾ ಇದ್ದ, ಅಮ್ಮ ಮಾಡ್ಕೊಂಡ್ಕೊಡು, ಅದು ಮಾಡ್ಕೊಂಡ್ಕೊಡು, ಇದು ಮಾಡ್ಕೊಂಡ್ಕೊಡು ಅಂತ. ಅವನು ಒಂದಷ್ಟು ಮೆನುಗಳಿದ್ದಾವೆ. ಅವನು ಬಂದಿದ ತಕ್ಷಣ ಕೇಳ್ತಾ ಇದ್ದ. ಬಟ್ ಇವತ್ತು ಅವನು ಹೇಳಿದ್ದು, ಅಮ್ಮ ನಾನೇ ಮಾಡ್ತೀನಿ, ನೀನೇನು ಮಾಡ್ಕೊಂಡು ಕೊಡಬೇಡ ಪ್ಲೀಸ್, ಮಾಡೋದಕ್ಕೆ ಬಿಡು ಅಂತ ಅಂದ್ಬಿಟ್ಟು ಕೇಳ್ದ. ಸರಿ ಏನು ಮಾಡ್ಕೊತೀವೋ ಮಾಡ್ಕೊ ಅಂತ ಅಂದ್ಬಿಟ್ಟು ಹೇಳಿದ್ದೀನಿ. ಅವನೇ ಎಲ್ಲ ತಂದು ಇಟ್ಕೊಂಡು ಮಾಡ್ತಾ ಇದ್ದಾನೆ. ಸೊ ಏನು ಮಾಡ್ತಾನೆ ಏನು ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ. ಬಟ್ ಅದ್ರದ್ದು ಹೆಸರು ಏನು, ಕುಲ ಏನು, ಗೋತ್ರ ಏನು ನನಗೇನೂ ಗೊತ್ತಿಲ್ಲ. ಎಲ್ಲ ತಂದು ಇಟ್ಕೊಂಡಿದ್ದಾನೆ. ಔಟ್ಪುಟ್ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ. ಬಟ್ ಹೇಗೆ ಬಂದರೂ ನಮ್ಮ ಋತ್ವಿಕೆರೇನೆ ಅದನ್ನು ತಿನ್ನಬೇಕು. ಮಾಡೋದು ಅವನೇ, ತಿನ್ನೋದು ಅವನೇ. ಸೊ ಹಂಗಾಗಿ ಮತ್ತು ನೀನೇ ನನ್ನ ಬಾಸ್. ನಾನೇ ಬಾಸು, ಅದಕ್ಕೆ ನೀನೇ ಮಾಡಿ ನೀನೇ ತಿನ್ನಬೇಕು, ಆಯಿತಾ? ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅವನು ಏನೇನೆಲ್ಲ ಇಟ್ಕೊಂಡಿದ್ದಾನೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಗೈಸ್. ವೆಲ್ಕಮ್ ಬ್ಯಾಕ್. ಸೊ ಈಗ ನಾನು ತೋರಿಸ್ತೀನಿ, ತೋರ್ಸಮ್ಮ. ಸೊ ನಾನೆಲ್ಲ ಕಟ್ ಮಾಡಿದ್ದೆಲ್ಲ ಮಾಡಿ ತೋರಿಸ್ತೀನಿ, ತೋರ್ಸಮ್ಮ. ಇದು ಕ್ಯಾರೆಟ್ ನಾನು ಕಟ್ ಮಾಡಿದ್ದು ಜಾಸ್ತಿನೇ ಬೇಕು. ಈರುಳ್ಳಿ ಮೀಡಿಯಮ್ ಇಲ್ಲಿ, ಟೊಮೆಟೊ ಸ್ವಲ್ಪನೇ ಇರಬೇಕು. ಈಗ ಕುಕ್ಕಿಂಗ್ ಮಾಡಕ್ಕೆ ಹೋಗೋಣ ಬನ್ನಿ, ಈಗ ಹೋಗೋಣ. ಓಕೆ. ಸೊ ಈಗ ನಾನು ಗ್ಯಾಸ್ ಹತ್ರ ಬಂದೆ. ಈಗ ನಾನು ಆನ್ ಮಾಡ್ತೀನಿ. ಇದೆ ಇಟ್ಕೊ. ಏನು ಬಿಡಮ್ಮ, ಅದು ಬೇರೆ ಬೇಕಾಗುತ್ತೆ ಅಷ್ಟೇ. ಈಗ 1 2 3 ಅಂದೆ ನಾನು ನಾನೀಗ ಆನ್ ಮಾಡ್ತೀನಿ. 1 2 3. ಸರಿ. 4 ಆಯಿತು ಗೈಸ್, ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನಾದ್ರು ಗೈಸ್. ಸ್ವಲ್ಪ ಇಷ್ಟು ಬೇಕು ನಿಮಗೆ, ಇಷ್ಟು ಬೇಕು. ಓಕೆ. ಯಾಕಂದ್ರೆ ಇಷ್ಟೆಲ್ಲ ಬೇಕಲ್ಲ. ಓಕೆ. ಏನಾನ ಬೇಕಾ ನಿಮಗೆ? ಚೇರು ಗೀರು ಐಟಿಗೆ? ನೋ ಬಟ್ ನಿಮಗೆ ಎಟ್ಕಿಸ್ತಾನೆ ಇಲ್ವಲ್ಲ. ಸೊ ಈಗ ಫಸ್ಟ್ ಅದು ಕೈಯಲ್ಲಿ ಸ್ವಲ್ಪ ಹೊತ್ತು ಕಾಯ್ತು. ಈಗ ಹಾಕೋಣ. ಫಸ್ಟ್ ಕ್ಯಾರೆಟ್ ಹಾಕೋಣ. ಫಸ್ಟ್ ಈ ಆನಿಯನ್ ಹಾಕ್ತಾರೆ ಎಲ್ರೂ. ಏನಾಗಲ್ಲ ಬಿಡಿ, ಏನಾಗಲ್ಲ. ಇವ್ರ ಸ್ಟೈಲಲ್ಲಿ ಮಾಡ್ತಿದ್ದಾರೆ ಗೈಸ್. ಹಾಕಿ ನಿಧಾನಕ್ಕೆ ಹಾಕಿ, ಬಿಸಿ ಇರುತ್ತೆ. ಬೇಕು ಹಾಕಿ ಏನಾಗಲ್ಲ, ಎದ್ರುಕೋಬೇಡಿ. ಹಾಕಿ ಹಂಗೆ ನೋಡಿ, ಕೆಳಗಡೆ ಎಲ್ಲ ಬೀಳ್ತಾ ಇದೆ. ಸರಿ, ಅಷ್ಟೊಂದು ಮೇಲಿಂದ ಹಾಕ್ಬಾರ್ದು, ಕೆಳಗಡೆಯಿಂದನೇ ಹಾಕಬೇಕು. ನೀವು ಬೆಟರ್ ಒಂದು ಸ್ಟೂಲ್ ಏನನ್ನ ತಗೊಳ್ತೀರಾ ನೋಡಿ. ಐ ಥಿಂಕ್ ಸಿಮ್ ಮಾಡ್ಕೋಬೇಕು ಅನ್ಸುತ್ತೆ. ಸಿಮ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಎಲ್ಲ ಜಾಸ್ತಿ ರೋಸ್ಟ್ ಆಗಿಬಿಡುತ್ತೆ. ಓಕೆ. ಥ್ಯಾಂಕ್ ಯು. ಹುಷಾರು ಕೈ. ಓಕೆ, ಬಿಟ್ಟು ಹಾಕ್ಬೇಕು. ಸೊ ಗೈಸ್ ಈಗ ನಾನು ಹಾಕ್ತೀನಿ. ಏನು ಹಾಕ್ತಾ ಇದ್ದೀರಾ? ಟೊಮ್ಯಾಟೊ.
ಇವಾಗ ಏನು ಮಾಡಬೇಕು? ಇದೇ ಹ್ಞೂ ಇದು ಸ್ವಲ್ಪ ಬೇಯಲಿ. ಈಗ ಸಣ್ಣ ಮಾಡಬೇಕು. ನೆಕ್ಸ್ಟ್ ಏನು ಹಾಕಂಗಿಲ್ವಾ? ನೆಕ್ಸ್ಟ್ ಸ್ವಲ್ಪ ವೆಯ್ಟ್ ಮಾಡಬೇಕು. ಈಗ ಸ್ವಲ್ಪ ವೆಯ್ಟ್ ಮಾಡಿ 5 ನಿಮಿಷ ಆಗಿ ನಾವು ಆಮೇಲೆ ವಾಪಸ್ ಬರೋಣ. ಇವಾಗ ಏನು ಮಾಡಬೇಕು? ಸಿಮ್ ಮಾಡ್ಕೊಳಲ್ವಾ? ಸಿಮ್ ಹಾಕಿದ್ದೀನಿ ಬಿಡಿ. ನಮಗೇನೋ ಬೇಕು ಮುಚ್ಚಕ್ಕೆ. ಮುಚ್ಚಕ್ಕ ನಾನು ಕೊಡ್ತೀನಿ ರೀ. ನೀರಿಲ್ಲ ಹಾಕಿ. ಹಾಂ ಸೀದಾನೇ ಹಾಕಿ. ಏನು ಮಾಡಬೇಕು ನೆಕ್ಸ್ಟ್ ನಾವು ವೆಯ್ಟ್ ಮಾಡೋಣ. ಇಲ್ಲೇ ಇರೋಣ. ನಾವು ಫಸ್ಟ್ ವೆಯ್ಟ್ ಮಾಡೋಣ. ಸೊ ಈಗ ನಾವು 5 ನಿಮಿಷ ಆಯಿತು. ಈಗ ಏನೋ ಸುಡ್ತಾ ಇದೆ ಅನ್ಸುತ್ತೆ, ನೋಡೋಣ ಬನ್ನಿ. ತಡಿ, ಪ್ಲೇಟ್ ಮುಟ್ಬೇಡ, ಕಡಿ ಕೆಳಗಡೆ ಇಡು. ಚೆನ್ನಾಗಿದೆ. ಅನ್ನೇ ಮುಗೀತು. ಏನು ಉಪ್ಪು ಏನು ಹಾಕಲಿಲ್ಲ ನೀವು, ಸಾಲ್ಟ್ ಎಲ್ಲ. ಸೊ ಈಗ ನೆಕ್ಸ್ಟ್ ಏನಂದರೆ ಉಪ್ಪು ಖಾರ ಹಾಕ್ಬೇಕು, ಮಿಕ್ಸ್ ಮಾಡಬೇಕು. ಇಷ್ಟ ಹಾಕ್ಬೇಕು. ಎಷ್ಟು ಹಾಕೋಬೇಕು? ಒಂದು ಮ್ಯಾಕ್ಸಿಮಮ್ 3 ಸ್ಪೂನ್ಸ್ ಅಂದರೆ 3 ಸ್ಪೂನ್ಸ್. ಒಬ್ಬ ಖಾರ ಆಗ್ಬಿಡುತ್ತೆ. ಸಾಕು. ಮಿಕ್ಸ್ ಮಾಡಿ. ಸ್ವಲ್ಪ ಸುಟ್ಬಿಟ್ಟಿದೆ, ಹಂಗೆ ಇರಬೇಕು, ಚೆನ್ನಾಗಿರುತ್ತೆ. ಸುಟ್ಬಿಟ್ಟಿದೆ ಅಲ್ಲ ಗಾಯ್ಸ್, ಸೀದೋಗ್ಬಿಟ್ಟಿದೆ ಗಾಯ್ಸ್. ಸೀದೋಗ್ಬೇಕು ಸ್ವಲ್ಪ. ಈ ಟೇಸ್ಟ್ ಬರುತ್ತೆ. ಏನು ಕಳ್ಳ, ಎಂತ ಕಳ್ಳ ಅಂದರೆ ಬೇಕು ಅಂತ ಸೀದೋಗ್ಬಿಡ್ಬೇಕು, ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂತ ತಿರ್ವಾಗ್ತಿದ್ದಾನೆ ಗಾಯ್ಸ್. ನೋಡಿ. ಹಿಂಗೆ ಆಗ್ಬೇಕಿದು, ಯಾಕಂದ್ರೆ ಈ ಸೀದೋಗ್ದೆ ಆಗ ಅದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ. ಯಾಕಂದ್ರೆ ನಾನು ನೋಡಿದ್ದೀನಿ, ಸ್ವಲ್ಪ ಅವರು ಸೀದೋಯ್ತು, ಆದ್ರೂ ನಾನು ತಿಂದಾಗಲ್ಲ ಅದು ತುಂಬ ಟೇಸ್ಟ್ ಇತ್ತು. ಸೊ ಇದು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಅಂತ ಅನ್ಕೋತೀನಿ. ಸೊ ಈಗ ಆಫ್ ಮಾಡೋಣ ಗೈಸ್. ಓಕೆ ಗೈಸ್, ಓಕೆ. ಸೊ ಈಗ ನಾವು ಇದಾಯ್ತು, ಇದು ಮಾಡೋದು. ಈಗ ನೋಡಿದ್ರೆ ಇದು ಲಾಸ್ಟಲ್ಲಿ ಹಿಂಗಿದೆ, ಚೆನ್ನಾಗಿರುತ್ತೆ. ಆಮೇಲೆ ನೆಕ್ಸ್ಟ್ ಇದು ಬ್ರೆಡ್ನ ಒಳ್ಳೆ ಫ್ರೈ ಥರ ಮಾಡಬೇಕು. ಸೊ ಹೋಗ ಸ್ವಚ್ಛಪ್ಪ. ಓಕೆ, ಇದಕ್ಕೆ 1 2 3 ಅನ್ನಿ. 1 2 3 ಗೋ. ಸಣ್ಣ ಮಾಡೋಣ. ಬಿಡು ಸುಡುತ್ತೆ. ಅಷ್ಟೇ, ಸಿಮ್ ಮಾಡ್ಕೊ, ಸೀದೋಗುತ್ತೆ. ಗೈಸ್, ಇದೆ ಬ್ರೆಡ್. ತಿರ್ವಾಕೋ. ಸೊ ಈಗ ತಿರ್ಗಾಕ್ಬೇಕು. ಆಗಿಲ್ಲ, ಅದು ತಿರ್ವಾಕು, ಅದು ಜಾಸ್ತಿ ಹೊತ್ತಾಯ್ತಲ್ಲ. ಸಿಮ್ ಮಾಡು ಗ್ಯಾಸು. ಈಗ ಆಡುತ್ತೆ. ಸೊ ಈಗ ನಾವೇನು ಮಾಡ್ಬೇಕಂದ್ರೆ ಫಸ್ಟ್ ಇದು ಹಾಕ್ಬೇಕು. ಈಗ ಬಾಸ್ನ ಕೊಡ್ತೀನಿ. ನಮ್ಮ ಬಾಸ್ ನಾನು ತಿನ್ನಲ್ಲ, ನೀನೇ ತಿನ್ನಬೇಕು. ಏನಮ್ಮ ಚೆನ್ನಾಗಿರ್ತಿದ್ದ, ಸ್ವಲ್ಪ ನೀನೇ ತಿನ್ನಬೇಕಪ್ಪ. ಪ್ಲೀಸ್ ನನಗೋಸ್ಕರ ನನಗೆ ಇಟ್ಟಿದ್ದೀನಿ. ನಾನು ಬೆಸ್ಟ್ ನಾನು ಟ್ರೈ ಮಾಡಿದ್ದೀನಿ. ಏನೇನೋ ಹಾಕಿ ಏನೇನೋ ಮಾಡ್ತಾ ಇದೆಯಾ. ಇದು ನನ್ನ ಟೇಸ್ಟ್. ಇದು ನಿಂಗೆ ಬೆಟರು. ನೀನೆಲ್ಲ ವೇಸ್ಟ್ ಎಲ್ಲ ತಿಂದಿದ್ಯಾ. ನಾನು ವೇಸ್ಟೇ ತಿನ್ನೋದು. ಇದು ನೀನು ಬೆಸ್ಟ್ ಮಾಡ್ಕೊಂಡು ಕೊಡ್ತಾ ಇದೆಯಲ್ಲ. ಚೆನ್ನಾಗಿರುತ್ತೆ, ಸ್ವಲ್ಪ ತಿನ್ನೋಮ್ಮ. ನನಗೋಸ್ಕರ ಪ್ರೀತಿ ಇಟ್ಟು ಮಾಡಿದ್ದೀನಮ್ಮ ನಾನು. ಏನಿಟ್ಟು ಮಾಡಿದ್ಯಾ? ಚೀಸು ಕೈಯಲ್ಲೇ ಯಾಕನ್ನ ಚೆನ್ನಾಗಿರುತ್ತೆ. ಇದು ಮಗನ ಪ್ರೀತಿಯ ಊಟ ಅಮ್ಮಂಗೆ.
ಮಕ್ಕಳಿಗೆ ಏನು ಮಕ್ಕಳಿಗೆ ಜೈ. ಓಕೆ ಸ್ವಲ್ಪ ಹೆಲ್ಪ್ ಮಾಡ್ತು. ಏನಾದರೂ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನಮಗೋಸ್ಕರ. ಓಕೆ ಈಗ ನೆಕ್ಸ್ಟ್ ಫಸ್ಟ್ ಓಕೆ ನಮ್ಮಮ್ಮ ಹೊಟ್ಟೆ ಹಸ್ಕೊಳುತ್ತೆ, ಅದಕ್ಕೆ ನಾನು ಸ್ವಲ್ಪ ಟೇಸ್ಟಿಯಾಗಿ ಅಂತ ನಾನು ಚಿಲ್ಲಿ ಫ್ಲೇಕ್ಸ್ ಹಾಕಿದ್ದೀನಿ. ಇದು ಖಾರ ಇದೆ ಆಲ್ರೆಡಿ, ಆದರೂ ನಂಗೆ ಗೊತ್ತು, ಅದೇ ಸ್ವಲ್ಪ ಹಾಕ್ತೀನಿ. ಹಾಂ, ಸೊ ಇಟ್ ಇಸ್ ಡನ್. ನಾವು ಹೊಟ್ಟೆ ಈಗ ನಾನು ಅಮ್ಮಂಗೆ ಕೊಡ್ತೀನಿ, ಟೇಸ್ಟ್ ಮಾಡಿ ಸರ್. ನಮ್ಮ ಪ್ರೀತಿಯ ಬಾಸ್ ಇದೆ ಬಾಸ್. ಇದು ರೆಡ್ ಅಂತ ಇದು ನೇಮ್ ಏನಂದ್ರೆ ಇದು ಇದು ಚೀಸ್ ಸ್ಯಾಂಡ್ವಿಚ್. ಇದು ಕ್ಯಾಪ್ಸಿಕಮ್ ಇರಲ್ಲ. ಕ್ಯಾಪ್ಸಿಕಮ್ ಇರಲ್ಲ ಅಲ್ಲ, ನಮ್ಮ ಮನೇಲಿ ಕ್ಯಾಪ್ಸಿಕಮ್ ಒಂಚೂರು ಖಾಲಿ ಆಗಿತ್ತು. ಬೇರೆದಲ್ವಾ, ಕ್ಯಾಪ್ಸಿಕಮ್ ಇರಲ್ಲ, ಅದಕ್ಕೆ ಕ್ಯಾಪ್ಸಿಕಮ್ ಇಲ್ವಲ್ಲ, ನಾವು ಬೇರೆ ಏನೋ ಮಾಡ್ತಿದ್ದೆ ಥಿಂಕ್ ಮಾಡಿ ನಂದು ಇದೆ ಅಲ್ಲ. ನಮಗೆ ಇದು ಸೀಕ್ರೆಟ್ ಅಂತ ಹೇಳಿದೆ. ಸೊ ಇದು ಟೊಮೆಟೊ ಚೀಸ್ ಸ್ಯಾಂಡ್ವಿಚ್. ಇದು ಚೆನ್ನಾಗಿರ್ಬೋದು ಅನ್ಸುತ್ತೆ. ಈಗ ನಾವು ಅಮ್ಮಂಗೆ ಕೊಟ್ಬಿಟ್ಟು ಟೇಸ್ಟ್ ನೋಡೋಣ. ಓಕೆ, ಕೊಡಿ ಬಾಸ್. ಗೊತ್ತಿಲ್ಲ, ನಮಗೂ ಭಯ ಆಗ್ತದೆ. ಇಲ್ಲ, ತಿನ್ನು, ಚೆನ್ನಾಗಿದೆ. ಏನು ಎಕ್ಸ್ಪ್ರೆಷನ್? ನನ್ನ ಟೇಸ್ಟ್ ನಾನು ಎಕ್ಸ್ಪ್ರೆಸ್ ಮಾಡ್ಕೊಂಡಿದ್ದೀನಿ. ಗುಡ್ ನಾನು ಹೇಳ್ತೀನಿ. ಗುಡ್ ಚೆನ್ನಾಗಿ ಮಾಡಿದ್ದಾನೆ ಗೈಸ್. ಪ್ಲೇಟಲ್ಲಿ ಎತ್ಕೊಂಬಂದ್ಬಿಡು ಗಾಯ್ಸ್. ಈಗ ನಾನು ಸ್ಪೆಷಲ್ ಕುಕ್ಕರ್ ಆಗ್ಬೇಕಂತ ನಾನಂತೂ. ಕುಕ್ಕರ್ ಅಲ್ಲ, ಕುಕ್ಕರ್ ಮೀನ್ಸ್ ದಿಸ್ ಕುಕ್ಕರ್. ಕುಕ್ಕರ್ ಅದು ಕುಕ್ಕರ್ ಅಂದ್ರೆ ಶೆಫ್. ಅದು ಹೇಳ್ಬಿಟ್ಟೆ ನನಗೆ. ತಗೊಂಬನ್ನಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಡ್ರೀಮ್ ಏನಂದ್ರೆ ನಾನು ಯೂಟ್ಯೂಬ್ ಟ್ಯೂಬ್ಲೈಟ್ ತಗೋಬೇಕಂತ. ಏನು ಯೂಟ್ಯೂಬ್ ಟ್ಯೂಬ್ಲೈಟ್ ಅಂದರೆ ಗೋಲ್ಡ್ ಬರುತ್ತಲ್ಲ, ಅದು ಫಸ್ಟ್ ಬರುತ್ತೆ. ಪ್ಲೇ ಬಟನ್ನು, ಟ್ಯೂಬ್ಲೈಟ್ ಅಲ್ಲ. ಟ್ಯೂಬ್ಲೈಟ್ ಸೆಕೆಂಡ್ ಒಂದು ಬರುತ್ತಲ್ಲ, ಅದು ಗೋಲ್ಡ್ದು ಬಟನ್ನು. ಸಿಲ್ವರ್ ಪ್ಲೇ ಬಟನ್ನು, ಗೋಲ್ಡ್ ಪ್ಲೇ ಬಟನ್ನು. ಅದೇ ನಂಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಸೊ ಅದು ನನ್ನ ಡ್ರೀಮ್ ತೊಗೊಳಕ್ಕೆ. ಸೊ ಈಗ ನಾನು ಬ್ಲಾಗ್ಸ್ ಮಾಡ್ತಾನೆ ಇರ್ತೀನಿ. ನಾನು ಈಚ್ ಬ್ಲಾಗಲ್ಲಿ ಬರ್ತಾನೆ ಇರ್ತೀನಿ. ಡ್ಯಾಡಿ ತಿಂದು ಟೇಸ್ಟ್ ಮಾಡುತ್ತೆ ನೋಡಿ. ಏನು ಸುಮ್ಮನೆ ಹೇಳಲಿಲ್ಲ, ನಾನು ತಿಂದ್ಬಿಟ್ಟು ನಾನು ಆನೆಸ್ಟಾಗಿ ಹೇಳಿದ್ದೀನಿ. ಚೀಸ್, ಇದು ಕ್ಯಾರೆಟ್, ಈರುಳ್ಳಿ ಫ್ರೈ ಮಾಡಿ ಹಾಕಿದ್ದೆ. ಬೆಡ್ ರೋಸ್ಟ್ ಎಲ್ಲ ಫ್ರೈ ಮಾಡಿದ್ದಾನೆ. ಫ್ರೈ ಮಾಡಿದ್ಯಾ? ಎಲ್ಲ ಫ್ರೈ ಮಾಡಿದ್ದಾನೆ. ಎಲ್ಲ ಅವನೇ ಹಾಕಿ ಮಾಡಿರೋದು. ನಾನಂತೂ ಏನೂ ಹೆಲ್ಪ್ ಮಾಡಿಲ್ಲ. ಉಪ್ಪಿಂದ ಹಿಡಿದು ಖಾರದಿಂದ ಹಿಡಿದು ಎಲ್ಲ ಅವನೇ ಹಾಕಿ ಮಾಡಿರೋದು. ಔಟ್ ಆಫ್ 10. ಟೇಸ್ಟ್ ಸೂಪರ್ ಆಗೈತೆ ಅಲ್ವಾ ರೀ? ನಾನೇ ಶಬಾಷ್ ಅನ್ಕೋತೀನಿ. ಹೇಳ್ರಿ ಶಬಾಷ್ ಅಂತ. ನೀನು ಹೇಳ್ತಿಲ್ಲ ಅಂತ ಇಂಡೈರೆಕ್ಟಾಗಿ ಹೇಳ್ತಾವನೆ. ಇದು ನಾನೇ ಮಾಡಿದ್ದು. ನಾವು ಮುಂಚೆನೇ ಟೇಸ್ಟ್ ಮಾಡಿದೆ, ನಿಮ್ಗೆ ಗೊತ್ತು. ಡ್ಯಾಡಿ ಟೇಸ್ಟ್ ಮಾಡಿಲ್ಲ, ಅದಕ್ಕೆ ಇದನ್ನ ಡ್ಯಾಡಿನ ಕೊಟ್ಟು ಟೇಸ್ಟ್ ಮಾಡಿ ಅಂತ ನಂಗೆ 10/10 ಸಿಕ್ತು. ನಂಗೆ ಗೊತ್ತಿಲ್ಲ 10/10 ಸಿಗಲ್ಲ, ನಂಗೆ 9 ಸಿಗುತ್ತೆ ಅಂತ ಅನ್ಕೊಂಡಿದ್ದೆ. 10/10 ಸಿಕ್ಕಿತ್ತು ನನಗೆ. ಇದು ನಂಗೆ ಸರ್ಪ್ರೈಸಿಂಗ್ ಆಗ್ಬಿಡ್ತು. ನನಗೆ ಕ್ರಿಸ್ಮಸ್ ಗಿಫ್ಟ್ ಅಕೌಂಟ್ ಇದು. ಕ್ರಿಸ್ಮಸ್ ನ್ಯೂ ಇಯರಾ? ಕ್ರಿಸ್ಮಸ್ ಹೋಯ್ತಲೇ, ನ್ಯೂ ಇಯರ್ಲಿ. ಕ್ರಿಸ್ಮಸ್ ಎಲ್ಲ ಐಡಿಯಾ ಮಾಡಿದ್ದು. ಸೊ ಕ್ರಿಸ್ಮಸ್ ಮತ್ತೆ ನ್ಯೂ ಇಯರ್ ಗಿಫ್ಟ್ ಹಾಕೊಟ್ಟಿದ್ದಿ. ಏನು ಗಿಫ್ಟ್ ಚೆನ್ನಾಗಿ ಬಂದಿರೋದಾ? ಗಿಫ್ಟ್ ಕೊಡ್ತೀನಿ. ನ್ಯೂ ಇಯರ್ ಮತ್ತೆ ಕ್ರಿಸ್ಮಸ್ದು. ಡ್ಯಾಡಿಗೂ ಗಿಫ್ಟ್, ನಿನಗೂ ಗಿಫ್ಟ್. ಚೆನ್ನಾಗಿದೆ ಇತ್ತು, ನಾನೇ ಮಾಡಿದ್ದು. ಅದು ಅವ್ನು ನಿನಗೆ ಅಂತಾನೆ ಇಟ್ಕೊಂಡು ಕೂತಿರೋದು. ನಾನು ಮಾಡಿದರೆ ಎಷ್ಟೊತ್ತಿಗೆ ಆಗಲೇ ಖಾಲಿ ಆಗ್ಬಿಟ್ಟಿರೋದು.
ಡ್ಯಾಡಿಗೆ ಕೊಟ್ಟು ಡ್ಯಾಡಿಗೆ ಟೇಸ್ಟ್ ತೋರಿಸ್ತೀನಿ ಅಂತ ಇಟ್ಕೊಂಡು ಕೂತವನೆ. ಗೈಸ್ ಅದೇ ಕರೆಕ್ಟ್. ನಾನೇ ಎಲ್ಲ ಮಾಡಿ ಡ್ಯಾಡಿ ಕೊಡ್ತೀರಂತ ನಾನು ಕೊಟ್ಟಿದ್ದೀನಿ. ಸೊ ಅಷ್ಟೇ ಗೈಸ್, ನಮ್ಮ ಋತ್ವಿಕ್ ಏನೋ ಒಂದು ಸ್ಯಾಂಡ್ವಿಚ್ ಮಾಡ್ಕೊಂಡ. ತುಂಬ ಚೆನ್ನಾಗಿದೆ, ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ. ಉಪ್ಪು ಖಾರ ಎಲ್ಲನೂ ಪರ್ಫೆಕ್ಟಾಗಿದೆ. ಟೇಸ್ಟ್ ಅಂತೂ ಮಾತಾಡೋಂಗೆ ಇಲ್ಲ, ಅಷ್ಟು ಚೆನ್ನಾಗಿದೆ. ಅವನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಚೆನ್ನಾಗಿ ಮಾಡಿದ. ನಾನೇನು ಹೆಲ್ಪ್ ಮಾಡಿಲ್ಲ ಗೈಸ್, ಅವನೇ ಎಲ್ಲನೂ ಮಾಡ್ದ. ಎಲ್ಲೋ ಸಣ್ಣ ಪುಟ್ಟ ಒಂದು ಹೆಲ್ಪ್ ಮಾಡ್ಕೊಂಡು ಕೊಟ್ಟೆ. ನನಗೆ ಭಯ ಬಿಸಿ ಹತ್ರ ಎಲ್ಲ, ಗ್ಯಾಸ್ ಹತ್ರ ಎಲ್ಲ ಬಿಡೋದಕ್ಕೆ, ಚಾಕು ಎಲ್ಲ ಕೈ ಕೊಡೋದಕ್ಕೆ. ಸೊ ಯಾವಾಗಲೂ ನಾನು ಮಾಡ್ಕೋತೀನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾನೆ. ಯೂಶ್ವಲಿ ನಾನು ಅವ್ನ ಕೈಲಿ ಮಾಡಿಸೋದಿಲ್ಲ. ಸೊ ಇವತ್ತು ನಾನು ಅದಕ್ಕೇನೆ ಅವ್ನು ಅಷ್ಟೊಂದು ಕೇಳ್ತಿದ್ನಲ್ಲ ಅಂದ್ಬಿಟ್ಟು ನಾನೇ ಪಕ್ಕದಲ್ಲಿದ್ದು ನೋಡಿಕೊಂಡು ಕಟ್ ಮಾಡೋ ತವಿಂದ ಹಿಡಿದು ಅವ್ನು ಸ್ಟವ್ ಹತ್ರ ಎಲ್ಲ ಮಾಡೋವರೆಗೂ ನಾನೇ ಇದ್ದೆ. ಚೆನ್ನಾಗಿ ಮಾಡಿದ್ದಾನೆ, ಟೇಸ್ಟಾಗಿ ಬಂದಿದೆ. ಸೊ ಈ ಬ್ಲಾಗ್ನ ನೋಡಿ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮರಿದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು ಗೈಸ್.